ನಮಸ್ತೆ. ಸರಳ ಸುಬ್ರಾವ್ ಸಿನಿಮಾ ನೋಡೋಕ್ಕೆ ಬಂದಿದ್ದೆ. ತುಂಬ ಚೆನ್ನಾಗಿದೆ. ನಮ್ಮ ಮಂಜು ಸ್ವರಾಜ್ ಸರು ನಿರ್ದೇಶಕರು, ಅಜಯ್ ರಾವ್ ಸರು ಇದರ ಹೀರೋ. ನಿಜವಾಗ್ಲೂ ಸಖತ್ತಾಗಿದೆ ಸಿನಿಮಾ. ಯಾಕಂತಂದರೆ ಈ ಥರದ ಸಿನಿಮಾಗಳು ತುಂಬ ರೇರ್ ನಮಗೆ ಸಿಗೋಕ್ಕೆ. ಅದ್ಭುತವಾಗಿದೆ. ಯಾಕಂದರೆ ಇದು ನಮ್ಮ ಜೀವನದಲ್ಲೇ ನಡೆದಿದೆ ಅನ್ನೋ ಫೀಲ್ ಬರ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ಇಲ್ಲಿ ಬರುವಂಥ ಪ್ರತಿಯೊಂದು ಸೀನ್ಗಳು ನಿಜವಾಗ್ಲೂ ಬಂದು ಹೋಗಿರುತ್ತೆ. ಬಂದು ಎಲ್ಲರೂ ಸಿನಿಮಾ ನೋಡಿ. ಯಾಕಂದರೆ ಒಂದೊಂದು ಎಕ್ಸ್ಪ್ರೆಷನಲ್ಲಿ, ಒಂದೊಂದು ಬಾಡಿ ಲ್ಯಾಂಗ್ವೇಜಲ್ಲಿ ನಗಿಸುತ್ತೆ, ಅಳಿಸುತ್ತೆ. ನಮ್ಮದೇ ಒಂದೊಂದು ಕಡೆಗೆ ಗಂಟಲು ಬಿಗಿದುಕೊಳ್ಳುತ್ತೆ. ಆ ಥರದ ಎಮೋಷ್ನಲ್ ಸೀನು, ಕಾಮಿಡಿ ಎಲ್ಲ ವರ್ಕೌಟ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನಮ್ಮ ಸರಳ ಸುಬ್ರಾವ್ ಸಿನಿಮಾವನ್ನು ನೋಡಿ ಈ ಸಿನಿಮಾಕ್ಕೆ ಹಾರೈಸಿ ಆಯ್ತು. I like the concept, everything about the Mysore or the blackout concept, everything was really good. I loved it. Thank you. ಇದು ನಾವೆಲ್ ಬೇಸ್ಡ್ ಮೂವಿ ಆಗಿರೋದ್ರಿಂದ ಹೇಗೆ ಬಂದಿದೆ? I personally love novels so good, and converting novels into movies is very good step, so I loved it. ಮ್ಯಾಮ್, ಇವಾಗ ಬೆಡ್ ಶೀಟ್ ಎ ಸರ್ಟಿಫೈಡ್ ಸಿನಿಮಾಸ್ ಎಲ್ಲ ಬರ್ತಾ ಇದೆ. ಅದ್ರ ಮಧ್ಯೆ ಈ ಥರ ಯು ಸರ್ಟಿಫೈಡ್ ಸಿನಿಮಾಸ್ ತುಂಬ ಎಂಟರ್ಟೈನ್ಮೆಂಟ್ ಆಗಿರೋ ಸಿನಿಮಾಸ್ ಬಗ್ಗೆ ಏನು ಹೇಳ್ತೀರಾ? This is a very good step, ಲೈಕ್ ಆ ಥರ ಅದಕ್ಕಿಂತ ಇದ್ರಲ್ಲಿ ತುಂಬ ಕಾಂಟ್ರಾಸ್ಟ್ ಇರುತ್ತಲ್ಲ, ಅದಕ್ಕೆ ಲೈಕ್ ಇದು ರಿಯಲ್ ಲೈಫ್ ಜೊತೆ ಕನೆಕ್ಟೆಡ್ ಇದೆ. ಆಮೇಲೆ ಅದಕ್ಕೆ ಐ ಜಸ್ಟ್ ಲವ್ ಇಟ್. ಥ್ಯಾಂಕ್ ಯು. ಅದ್ಭುತವಾಗಿದೆ. ಈಗಿನ ಜನ್ರೇಷನ್ ಅವರು ಖಂಡಿತವಾಗಿ ನೋಡಲೇಬೇಕಾದಂಥ ಮೂವಿ. ಮತ್ತು ಎಮೋಷನ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸೆಂಟಿಮೆಂಟ್ಸ್ ಇರ್ಬೋದು, ಅದು ಏನು ಅಂತ ತುಂಬ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ. ಇಡೀ ಫ್ಯಾಮಿಲಿ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಎಲ್ಲೂ ಏನು ಫ್ಲಾಸ್ ಇಲ್ಲ, ಬ್ಲಡ್ ಶೇಡ್ಸ್ ಏನೂ ಇಲ್ಲ. ತುಂಬ ನೆಮ್ಮದಿಯಾಗಿ ಕೂತ್ಕೊಂಡು ಇಡೀ ಫ್ಯಾಮಿಲಿ ಎಂಜಾಯ್ ಮಾಡೋಂಥ ಮೂವಿ. ನೋಡ್ಬೋದು, ಫ್ಯಾಮಿಲಿ ಸಮೇತ ಬಂದು ಇನ್ನೊಮ್ಮೆ ನೋಡ್ಬೋದು. ಫಿಲ್ಮ್ ಚೆನ್ನಾಗಿದೆ. ಏನು ಮೆಸೇಜ್ ಇದೆ? ಒಂದು ಗಂಡ ಹೆಂಡತಿ ಬಾಂಧವ್ಯ, ಮಕ್ಕಳು ಬಾಂಧವ್ಯ ಬಗ್ಗೆ ಚೆನ್ನಾಗಿಟ್ಟಿದ್ದಾರೆ. ಮೆಸೇಜ್ ಚೆನ್ನಾಗಿದೆ. ಫ್ಯಾಮಿಲಿ ಬರೋರು ನೋಡ್ಬೋದು. ಸಖತ್ತಾಗಿದೆ ಫಿಲ್ಮ್. ಎಮೋಷ್ನಲ್ ಏನಿರುತ್ತೆ, ನಾವು ಈಚೆಯಿಂದ ನೋಡಿದಾಗ ಬೇರೆ ಇರುತ್ತೆ. ಬಟ್ ಅದು ನೋಡಿದ್ರೆ ನಾನು ಅದೇ ಕೇಳ್ತಾ ಇದ್ದೇನೆ ಸರ್, ನಿಮಗೂ ಆ ಅನುಭವ ಆಗಿದೆ ಅಲ್ವಾ ಸರ್, ಹಿಂಗನ್ಸುತ್ತೆ ಅಂತ. ಆ ಥರದ್ದು ಒಂದು ಎಮೋಷ್ನಲ್ ತುಂಬ ಚೆನ್ನಾಗಿದೆ ಸರ್. ಇದು ಹೇಗೆ ವರ್ಕ್ ಆಗಿದೆ ಅಂತ ಹೇಳ್ತೀರಿ ಸರ್? ಕಾಮಿಡಿ, ಲವ್, ರೊಮ್ಯಾನ್ಸ್ ಎಲ್ಲ ಹೇಗೆ ವರ್ಕ್? ರೊಮ್ಯಾನ್ಸು, ಕಾಮಿಡಿ, ಅದಕ್ಕಿಂತ ಮೇನ್ ಆಗಿ ಎಮೋಷನ್ಸ್. ಈಗ ನನ್ನ ತಾಯಿ ಮೇಲೆ ಇಕ್ಕಿರೋ ಪ್ರೀತಿ, ಅಥವಾ ಫ್ಯೂಚರ್ ವೈಫ್ ಮೇಲೆ, ಅಥವಾ ಒಂದು ಹೆಂಡತಿ ಮೇಲೆ ಇಕ್ಕಿರೋ ಪ್ರೀತಿ, ಇನ್ನೂ ಹುಟ್ಟೆ ಇಲ್ದಿರೋ ಮಗು ಮೇಲೆ ಆಗಿರೋ ಪ್ರೀತಿ, ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿ. ಅದರದ್ದು ಎಕ್ಸ್ಪೀರಿಯೆನ್ಸು ಅದು ಗೊತ್ತಿರೋರು ಮಾತ್ರ ಗೊತ್ತಿರುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ ತುಂಬ ಟೀಮ್ ವರ್ಕ್ ಚೆನ್ನಾಗಿದೆ ಸರ್. ಅಜಯ್ ರಾವ್ ಆ್ಯಕ್ಟಿಂಗು, ಹೀರೋಯಿನ್ ಕಾಂಬಿನೇಷನ್ ಹೇಗೆ ಅನಿಸುತ್ತೆ? ಫ್ಯಾಮಿಲಿ ತುಂಬ ಫ್ಯಾಮಿಲಿ ವರ್ಕ್ ನೋಡ್ತಕ್ಕಂಥ ಮೂವಿ ಸಖತ್ತಾಗಿದೆ. ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಒಂದು ಅನುಭವ, ನಿಜವಾಗ್ಲೂ ಸರಳ ಸುಂದರವಾದ ಅನುಭವ ಸಿನಿಮಾ. ನಿಜವಾಗಿ ಯುವ ಪ್ರೇಮಿಗಳು ಒಂದು ಸುಂದರ ಸಾಮಾಜಿಕವಾದ ಚಿತ್ರವನ್ನು ಕೊಟ್ಟಿದ್ದಾರೆ ಮಂಜು ಸ್ವರಾಜ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಕಾದಂಬರಿ ಆಧಾರಿತ ಸಿನಿಮಾ ಇದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಈಗೆಲ್ಲ ಬ್ಲಡ್ ಶೀಟ್ ಆ ಥರ ಕಥೆ ಇರೋದ್ರಿಂದ ಈ ಥರ ಫ್ಯಾಮಿಲಿ ಡ್ರಾಮಾ ಸಿನಿಮಾಗಳು ಹೇಗೆ ವರ್ಕ್ ಆಗುತ್ತೆ? ನಿಜವಾಗ್ಲೂ ಈ ಥರದ ಸಿನಿಮಾಗಳೇ ಬರಬೇಕು. ಆ್ಯಕ್ಚುಲಿ ನಾವೆಲ್ಲ ಯಾವುದು ಡಾನ್ ಚಿತ್ರಗಳು ನೋಡ್ತಾ ತುಂಬ ಫೈಟಿಂಗ್ಗಳು ಅದು ಇದು ಅಂತ ನೋಡೋದಕ್ಕಿಂತ ಸುಂದರವಾಗಿ ಎಲ್ಲ ಸಂಸಾರ ಸಮೇತ ಬಂದು ನೋಡೋಂಥ ಉತ್ತಮವಾದ ಚಿತ್ರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಹೇಗೆ ಇಷ್ಟ ಆಯಿತು? ಕಾಮಿಡಿ, ಲವ್ ಎಲ್ಲ ಚೆನ್ನಾಗಿದೆ. ಅಜಯ್ ರಾವ್ ಆ್ಯಕ್ಟಿಂಗ್ ತುಂಬ ಇನ್ನೊಂದ್ಸಲಿ ನೋಡೋಂಗಾಗೈತೆ.